ಚಿಕ್ಕವಸಲಿ ಗ್ರಾಮದಲ್ಲಿ ನಡೆದ ಶ್ರೀ ಮಹದೇಶ್ವರ ಜಾತ್ರಾ ಮಹೋತ್ಸವ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಚಿಕ್ಕವಸಲಿ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇವರನ್ನ ಹೊತ್ತು ಅರ್ಚಕರು ಮಡಿ ಸ್ನಾನ ಮಾಡುತ್ತಾ ಗ್ರಾಮದ ರಾಜ ಬೀದಿಗಳಲ್ಲಿ ಮಂಗಳವಾದ್ಯಕ್ಕೆ ಹೆಜ್ಜೆ ಹಾಕುವ ಹೆಜ್ಜೆಗೂ ತೆಂಗಿನಕಾಯಿ ಒಡೆಯುವ ದೃಶ್ಯ ಮಾತ್ರ ನೋಡಲು ರೋಮಾಂಚನ. ವಿಶೇಷವೇನೆಂದರೆ ದೇವರನ್ನ ಅಗ್ನಿಕೊಂಡದಲ್ಲಿ ಸಾಗುವ ತನಕ ಗ್ರಾಮದಲ್ಲಿ ಯಾರೂ ಸಹ ಊಟ ಮಾಡುವುದಿಲ್ಲ. ಕೊಂಡದಲ್ಲಿ ಅರ್ಚಕರು ದೇವರನ್ನು ಹೊತ್ತು ಸಾಗಿದ ಮೇಲೆ ಗ್ರಾಮಸ್ಥರೆಲ್ಲರೂ ಸೇರಿ ಒಂದೇ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿರುತ್ತಾರೆ. ಗ್ರಾಮಸ್ಥರು, ನೆಂಟರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಜಾತಿ ಭೇದವಿಲ್ಲದೆ ಒಂದೇ ಸೂರಿನಡೆ ಊಟ ಮಾಡುತ್ತಾರೆ. ಇನ್ನು ಬರುವ ಎಲ್ಲರಿಗೂ ಹಳ್ಳಿ ಸೊಗಡಿನ ಘಮ ಘಮ ಭೋಜನ ಸಿದ್ಧವಿರುತ್ತದೆ. ಅದರಲ್ಲಿ ಪಾಯಸಕ್ಕೆ ಬೂಂದಿ ಹಾಕಿ ತಿನ್ನುವುದಂತೂ ನೆನೆಸಿಕೊಂಡರಂತೂ ಬಾಯಲ್ಲಿ ನೀರಿರುವುದು ತಪ್ಪುವುದಿಲ್ಲ. ಇನ್ನು ಗ್ರಾಮಕ್ಕೆ ಸಾವಿರಾರು ಭಕ್ತರು, ಅಕ್ಕಪಕ್ಕದ ಗ್ರಾಮಸ್ಥರು, ನೆಂಟರು, ಬಂಧು ಬಳಗದವರು ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ದೇವರನ್ನು ಹೊತ್ತು ತರುವ ಅರ್ಚಕರಿಗೆ ದಾರಿಯುದ್ದಕ್ಕೂ ಸುಮಂಗಲೆಯರು ನೀರನ್ನು ಹಾಕಿ ರಂಗೋಲಿ ಬಿಡುವ ದೃಶ್ಯ ಎದ್ದು ಕಾಣುತ್ತದೆ. ಹಾಗೆ ಬರುವ ಭಕ್ತರಿಗೆ ತಿಂಡಿ ತಿನಿಸುಗಳಿಗೆ, ಹಾಗೆ ಆಟಿಕೆಗಳ ಅಂಗಡಿಗಳು, ಹಾಗೆ ಬಣ್ಣ ಬಣ್ಣದ ತಿಂಡಿ ತಿನಿಸುಗಳು ಎದ್ದು ಕಾಣುತ್ತದೆ. ಜಾತ್ರೆ ಅಂದ್ರೇ ಹಾಗೆ. ಇದೆಲ್ಲ ಇಲ್ಲವೆಂದರೆ ಜಾತ್ರೆಗೆ ಕಳೆ ಇರುವುದಿಲ್ಲ. ಇನ್ನು ದೇವರನ್ನು ಹೊತ್ತು ತರುವ ಅರ್ಚಕರು ಕೊಂಡದಲ್ಲಿ ಇಳಿಯುವ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಕೊಂಡ ಸುತ್ತ ನಿಂತು ಮನೆಗಳ ಮೇಲೆ ನಿಂತು ನೋಡಲು ಕಾತುರದಿಂದ ಕಾಯುತ್ತಿರುತ್ತಾರೆ.
ಅದು ಆಯ್ತಾ ಬುದ್ಧಿ ಅದು ಅಲ್ಲ ಹಾಕೇ ಇರಲ್ಲ ಮುದ್ದೆ ಆಗೈತೀರಾ ಏನು ಯಾವ ಲೈನ್ ಹೋಯ್ತು ಏನೋ ಮುದ್ದೆ